وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮಕ್ಕಳು ಮರಣ ಹೊಂದಿದಂತಹ ತಾಯಿಯೊಂದಿಗೆ ಇದನ್ನು ಹೇಳಿದರೆ ನಿಮಗೆ ನಾಳೆ ಸ್ವರ್ಗದಲ್ಲೊಂದು ವಸ್ತ್ರ ಸಿಗಲಿದೆ, ಅಂದರೆ ಸ್ವರ್ಗ ಪ್ರವೇಶನಕ್ಕೆ ಅದೊಂದು ಕಾರಣವಾಗಿದೆ ಎಂದು. ಕೇವಲ ಮಕ್ಕಳು ತೀರಿ ಹೋದಂತಹ ತಾಯಿ ಮಾತ್ರ ಅಲ್ಲ, ಪತಿ ತೀರಿ ಹೋದಂತಹ ಪತ್ನಿಯೊಂದಿಗೋ, ಪತ್ನಿ ತೀರಿ ಹೋದಂತಹ ಪತಿಯೊಂದಿಗೋ, ಈ ರೀತಿ ಯಾರೊಂದಿಗಾದರೂ ನೀವು ಇದನ್ನು ಹೇಳಿದರೆ ಖಂಡಿತವಾಗಿಯೂ ನಾಳೆ ಸ್ವರ್ಗದಲ್ಲೊಂದು ವಸ್ತ್ರ ನಿಮಗೆ ಸಿಗಲಿದೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅಬಿ ಬರ್ಜಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ಅಜ್ಜ ಸಕಲ, ಮಕ್ಕಳು ತೀರಿ ಹೋದಂತಹ ತಾಯಿಯೊಂದಿಗೆ ನೀವು ಸಾಂತ್ವನದ ಮಾತನ್ನು ಹೇಳಿದರೆ, ಅಂದರೆ ಅವರನ್ನು ನೀವು ಸಮಾಧಾನ ಪಡಿಸುವುದಾದರೆ, ಕುಸಿಯ ಬುರುದನ್ ಫಿಲ್ ಜನ್ನ, ನಿಮಗೆ ನಾಳೆ ಸ್ವರ್ಗದಲ್ಲೊಂದು ವಸ್ತ್ರ ನೀಡಲಾಗುವುದು ಎಂದು. ಅಂದರೆ ಸ್ವರ್ಗದಲ್ಲೊಂದು ವಸ್ತ್ರ ಸಿಗಬೇಕಾದರೆ ನೀವು ಸ್ವರ್ಗಕ್ಕೆ ಪ್ರವೇಶಿಸಬೇಕು, ಅಂದರೆ ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಎಂದು. ಅಂದರೆ ನಮ್ಮ ಊರಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಮಕ್ಕಳು ತೀರಿ ಹೋದಂತಹ ತಾಯಿಯಂದಿರು ಇರಬಹುದು, ಅಥವಾ ಪತಿ ತೀರಿ ಹೋದಂತಹ ಪತ್ನಿ ಇರಬಹುದು, ಅಥವಾ ಅಣ್ಣ ತೀರಿ ಹೋದಂತಹ ತಂಗಿಯೋ ತಮ್ಮನೋ ಇರಬಹುದು. ಅವರಿಗೆ ಸಾಂತ್ವನದ ಮಾತನ್ನು ಹೇಳಿ ಅವರನ್ನು ನೀವು ಸಮಾಧಾನ ಪಡಿಸುವುದಾದರೆ, ಅಂದರೆ ಆ ಮರಣ ಹೊಂದಿದಂತಹ ದಿನ ಅವರು ದುಃಖದಲ್ಲಿರ್ತಾರೆ, ಆ ದಿನ ಅವರಿಗೆ ಹೋಗಿ ನೀವು ಸಾಂತ್ವನದ ಮಾತನ್ನು ಹೇಳಿದರೆ ಖಂಡಿತವಾಗಿ ನಾಳೆ ಸ್ವರ್ಗದಲ್ಲೊಂದು ವಸ್ತ್ರ ಸಿಗುತ್ತದೆ. ಸಾಮಾನ್ಯವಾಗಿ ನಾವು ಮಾಡುವುದೇನೆಂದರೆ ಅವರ ಜೊತೆ ಹೋಗಿ ನಾವು ಕೂಡ ಅಳುತ್ತಾ ನಾವು ಕೂಡ ಅವರೊಂದಿಗೆ ದುಃಖವನ್ನು ಅನುಭವಿಸ್ತೇವೆ. ಖಂಡಿತವಾಗಿ ಆ ರೀತಿಯಲ್ಲ. ಆ ದುಃಖದಲ್ಲಿರುವಂತಹ ಕುಟುಂಬದೊಂದಿಗೆ ಸಾಂತ್ವನದ ಮಾತನ್ನು ಹೇಳಬೇಕು, ಅವರನ್ನು ಸಮಾಧಾನ ಪಡಿಸಬೇಕು. ಕಾರಣ ಅಲ್ಲಿ ಎಲ್ಲರೂ ಕೂಡ ದುಃಖದಲ್ಲಿರುವಾಗ ಸಮಾಧಾನ ಪಡಿಸಲು ಒಬ್ಬರ ಅವಶ್ಯಕತೆ ಇದೆ, ಅದು ನಾವಾಗಬೇಕು. ಆ ರೀತಿ ನಾವು ಸಮಾಧಾನ ಪಡಿಸುವುದರಿಂದ ನಮಗೆ ನಾಳೆ ಸ್ವರ್ಗ ಸಿಗಲಿದೆ. ಇನ್ನು ನಾವು ತಿಳಿಯಬೇಕಾದದ್ದು, ಮಹರಮಾದಂತಹ ಜನರೊಂದಿಗೆ ಮಾತ್ರ ಈ ರೀತಿ ಸಾಂತ್ವನ ಹೇಳಲು ಸಾಧ್ಯ. ಅದೇ ನಮ್ಮ ಕುಟುಂಬದಲ್ಲಿ ಅಲ್ಲದಂತಹ ಎಲ್ಲೋ ಒಂದು ಮಗು ತೀರಿ ಹೋದಂತಹ ತಾಯಿ ಇದ್ದು ಅಲ್ಲಿಗೆ ಹೋಗಿ ಆ ತಾಯಿಯೊಂದಿಗೆ ಸಾಂತ್ವನದ ಮಾತನ್ನು ಹೇಳೋದು, ಅದನ್ನು ಇಸ್ಲಾಂ ಎಲ್ಲೂ ಕೂಡ ಸಮ್ಮತಿಸುವುದಿಲ್ಲ. ಕಾರಣ ಅಲ್ಲಿ ಮಹರಮ್ ಅಲ್ಲ, ಅನ್ಯ ಸ್ತ್ರೀಯೊಂದಿಗೆ ಸಾಂತ್ವನದ ಮಾತನ್ನು ಹೇಳಲು ಎಲ್ಲೂ ಕೂಡ ಅವಕಾಶ ಇಲ್ಲ. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ನಿಮಗೆ ಮಹರಮಾದಂತಹ ವ್ಯಕ್ತಿಗಳು ಈ ರೀತಿ ದುಃಖ ಅನುಭವಿಸ್ತಾ ಇದ್ದರೆ ಅವರೊಂದಿಗೆ ಹೋಗಿ ಸಾಂತ್ವನದ ಮಾತನ್ನು ಹೇಳಿ ಸ್ವರ್ಗವನ್ನು ಪಡೆದುಕೊಳ್ಳಿ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.